ಸರ್ ಗೋನಂದ ಜಲವನ್ನು ಹಾಂ ಸರ್ ಯಾವ ಕಡೆ ಸಪ್ಲೈ ಮಾಡಿದ್ದೀರಾ ಅಂತ? ಸರ್ ಇದನ್ನು ಬಂದುಬಿಟ್ರೆ ನಮ್ಮ ಕರ್ನಾಟಕ ಪ್ರತಿ ತಾಲೂಕು ಪ್ರತಿ ಜಿಲ್ಲೆನೂ ರೀಚ್ ಆಗಿದ್ದೇವೆ ಸರ್ ನಾವು ಕಳಿಸ್ಕೊಡೋದ್ರಲ್ಲಿ. ಇದನ್ನು ಹೊರತುಪಡಿಸಿ ನಾವು ಇತರೆ ತಮಿಳ್ನಾಡು, ಮಹಾರಾಷ್ಟ್ರ, ಆಂಧ್ರ ಇಲ್ಲೆಲ್ಲ ಕಳಿಸ್ಕೊಟ್ಟಿದ್ದೀನಿ ಸರ್. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಲಿಸ್ಟೇ ಇದೆ ಸರ್, ಎಲ್ಲೆಲ್ಲಿ ಕಳಿಸ್ಕೊಟ್ಟಿದ್ದೀನಿ, ಏನು ಯಾವ ಕ್ಲೈಮೇಟಿಗೆಲ್ಲ ಹೊಂದ್ಕೊಳ್ಳುತ್ತೆ ಏನು ಅಂತಂದು ಸರ್ ನೋಡ್ಬೋದು. ಸಿದ್ದಾಪುರ ಸರ್, ಶಿರ್ಸಿ ಸಿದ್ದಾಪುರ, ಬೆಳವಾಡಿ, ವಿಜಯನಗರ. ಹಾಂ ಸರ್, ವಿಜಯನಗರ, ಜಮಖಂಡಿ, ಹಾಸನ, ಉಡುಪಿ ಸರ್, ಉಡುಪಿ ಕಳಿಸಿದ್ದೀನಿ. ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಳ್ಳೋದು ಸರ್ ಇದು. ಶಿವಮೊಗ್ಗ, ದಾವಣಗೆರೆ, ವಿಜಯನಗರ, ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹೈಯೆಸ್ಟ್ ಸೆಲ್ಲಿಂಗ್ ಸರ್ ಇದು. ಶಿಕಾರಿಪುರ, ಮಾನ್ವಿ, ರಾಯಚೂರು ಕಳಿಸಿದ್ದೇನೆ ಸರ್. ಇಲ್ಲೆಲ್ಲ ನೋಡ್ಬೋದು ನೀವು. ಒಟ್ಟು ಯಾರ್ಯಾರು ತೊಗೊಂಡಿರ್ತಾರೆ ಅವರೆಲ್ಲ ಅಡ್ರೆಸ್ ಎಲ್ಲ ಹಿರಿಯೂರು. ಎಲ್ಲರ ನಾನು ಇದು ಬಂದರೆ ನಾನು ವಾಪಸ್ ಫೋನ್ ಮಾಡಿ ಕೇಳ್ತೀನಿ ಸರ್ ರಿಸಲ್ಟ್ ಹೆಂಗಿದೆ ಏನಂತ. ಹಾಂ ಆಗಲ್ಲ ರೀ ಸರ್. ಆಲ್ಮೋಸ್ಟ್ ಸರ್ ನೋಡಿ ಇಂಥವೆಲ್ಲ 3-4 ಬುಕ್ ತುಂಬಿದಾವೆ ಸರ್ ಇವೆಲ್ಲ. ಇದು ಅಂದರೆ ಇವೆಲ್ಲ ಅಡ್ರೆಸ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಸರ್ ನಾವು. ವಾಪಸ್ ಅವರಿಗೆ ಫೋನ್ ಮಾಡಿ ರಿಸಲ್ಟ್ ಹೆಂಗಿದೆ ಫೀಲ್ಡ್ ಬ್ಯಾಕ್ ಎಲ್ಲ ನಾವು ಕೇಳ್ತಾ ಇರ್ತೇವೆ ಸರ್. ನಿಮ್ಮ ಬಿಜಿ ಲೈಫ್ ಬಿಟ್ಟು ಅವರಿಗೆ ಸ್ಪಂದಿಸ್ತೀರಾ ಹೆಂಗೆ ಸರ್? ನಿಮ್ದು ಯಾವುದೇ ಕೆಲಸ ಇದ್ರೂ ಅವ್ರಿಗೆ ಸ್ಪಂದಿಸ್ತೇವೆ ಸರ್, ಸ್ಪಂದಿಸ್ತೇವೆ. ಅದೆಲ್ಲ ನಾವು ನನ್ನ ಹೈಯರ್ ಸೆಲ್ಲಿಂಗ್ ಇದು ಶಿವಮೊಗ್ಗ, ಚನ್ನಗಿರಿ, ಚಿತ್ರದುರ್ಗ, ಶಿಕಾರಿಪುರ, ದಾವಣಗೆರೆ ಮತ್ತು ಹೊರತುಪಡಿಸಿ ಬೆಂಗಳೂರು ತುಂಬ ಕೊಟ್ಟಿದ್ದೀನಿ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಮೈಸೂರು ಕೊಟ್ಟಿದ್ದೀನಿ ಸರ್. ಈ ಕಡೆ ವಿಜಯಪುರ, ಉತ್ತರ ಕರ್ನಾಟಕ ಬಂದುಬಿಟ್ರೆ ವಿಜಯಪುರ, ಈ ಕಡೆ ಬೆಳಗಾವಿ, ಮತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಗಳೂರು, ಈ ಕಡೆ ಚಿಕ್ಕಮಂಗ್ಳೂರು, ಮತ್ತು ಈ ಕಡೆ ಮ್ಯಾಗ ಶಾಪುರು, ಸುರಪುರು, ಕಲಬುರಗಿ, ಮತ್ತು ಈ ಕಡೆ ಭಾಳ ಎಲ್ಲ ಆಲ್ಮೋಸ್ಟ್ ಎಲ್ಲ ರೀಚ್ ಆಗಿದ್ದೀವಿ ಸರ್ ನಾವು. ಇಡೀ ಕರ್ನಾಟಕ ರೀಚ್ ಆಗಿದ್ದೀವಿ, ಪ್ರತಿ ತಾಲೂಕಿಗೆ ಗಳಿಸ್ಕೊಟ್ಟಿದ್ದೀನಿ ಸರ್. ಸರ್ ಇನ್ನೊಂದು ಏನು ವಿಷಯ ಅಂದರೆ ಈ ಗೋನಂದಾಜೆಲ್ಲ ನಾವು ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾಯಿದ್ದೀವಿ ಸರ್. ಯಾರಿಗೆಲ್ಲ ರೈತರಿಗೆ ಬೇಕಲ್ಲ, ಇದು 5 ಲೀಟ್ರ್ ಇರುತ್ತೆ ಸರ್. ಇದು 5 ಲೀಟ್ರ್ ಟಿನ್ನು. ಪ್ರತಿ ಲೀಟ್ರಿಗೆ 300 ರೂಪಾಯಿ ಚಾರ್ಜ್, 300 ರೂಪಾಯಿ ಔಷಧಿ ರೇಟ್ ಇದೆ ಸರ್. ಪ್ರತಿ ಲೀಟ್ರಿಗೆ 300 ರೂಪಾಯಿ ಔಷಧಿ ರೇಟ್ ಇದೆ ದರ. ಬಂದರೆ ನಿಮಗೆ 5 ಲೀಟ್ರ್ ಇದಾವೆ. ಇಲ್ಲಿ ಬಂದರೆ ನಿಮಗೆ 10 ಲೀಟ್ರ್ ಟಿನ್ ಇದಾವೆ ಸರ್. 10 ಲೀಟ್ರ್ ಟಿನ್ನು. ಅದನ್ನು ಹೊರತುಪಡಿಸಿ ಇಲ್ಲಿ 20 ಲೀಟ್ರ್ ಟಿನ್ ಇದಾವೆ ಸರ್. ಅಂದರೆ 5 ಲೀಟ್ರು, 10 ಲೀಟ್ರು, 20 ಲೀಟ್ರು ಈ ಥರ ರೈತರು ಎಷ್ಟು ಆರ್ಡ್ರ್ ಹಾಕ್ತಾರೋ ಅಷ್ಟು ನಾವು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಏನು ವಿಷಯ ಅಂದರೆ ರೈತರಿಗೆ ಬೇಗನೆ ಔಷಧಿ ತಲುಪಲಿ, ಅವ್ರಿಗೆ ಟೈಮಿಗೆ ಸರಿಯಾಗಿ ಅಂತನೋ ಉದ್ದೇಶದಿಂದ ನಾವು ಸ್ಟಾಕ್ ಅಲ್ಲೇ ಇಟ್ಟಿರ್ತೀವಿ ಸರ್. ಆಫೀಸಲ್ಲಿ ಸ್ಟಾಕ್ ಇಟ್ಟಿರ್ತೀವಿ. ಸಪ್ರೇಟ್ ಒಂದು ರೂಮ್ ಇದೆ. ಆ ರೂಮಲ್ಲಿ ಗೋನಂದಾಜೆಲ್ಲ ಕ್ಯಾನ್ಗಳನ್ನ ಸ್ಟಾಕ್ ಇಟ್ಟಿರ್ತೀವಿ. ಯಾರಿಗೆಲ್ಲ ಗೋನಂದಾಜೆಲ್ಲ ಬೇಕೋ ಅವರೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಅವ್ರದ್ದು ಡೋರ್ ನಂಬರು, ಅಡ್ರೆಸ್ ಪೂರ್ತಿ ಲಾಂಗ್ ಆಗಿ ಏನು ಬೇಕಿಲ್ಲ. ಸಿಟಿಯಲ್ಲಿರೋರು ನಮ್ಮ ಡೋರ್ ಡೆಲಿವರಿ ಇರ್ತದೆ ಸರ್. ಬೆಂಗಳೂರು, ಮೈಸೂರು ಇವೆಲ್ಲ ಡೋರ್ ಡೆಲಿವರಿ ಇದ್ದಾವೆ. ಅವರೆಲ್ಲ ಡೋರ್ ನಂಬರ್ ಕೊಟ್ಟರೆ ಅವರು ಮನೆ ಬಾಗಿಲವರೆಗೂ ತಲುಪುವಂಥ ವ್ಯವಸ್ಥೆ ಇದೆ ಸರ್. ಈ ಹಳ್ಳಿ ಕಡೆ ಬಂದುಬಿಟ್ರೆ ತಾಲೂಕು ಲೆವೆಲ್ವರೆಗೆ ನಾವು ಕಳಿಸ್ಕೊಡ್ತಾಯಿದ್ದೀವಿ. ಹಳ್ಳಿ ಸರ್ವಿಸ್ ಇರಲ್ಲ ಸರ್, ಅವ್ರು ಪ್ರತಿ ತಾಲೂಕಿನವರೆಗೆ ಕಳಿಸ್ಕೊಡ್ತಾಯಿದ್ದೀವಿ. ತದನಂತರ ಇದು ಒಂದು 2-3 ದಿನ ರೀಚ್ ಆಗ್ತದೆ. ಈ ಕಡೆ ಬೆಂಗಳೂರು, ಮೈಸೂರು ಮತ್ತು ಚನ್ನಗಿರಿ, ಇದನ್ನು ಹೊರತುಪಡಿಸಿ ದಾವಣಗೆರೆ ಇವೆಲ್ಲ ಇವತ್ತು ಹಾಕಿದರೆ ಮಾರನೇ ದಿನನೇ ಹೋಗುತ್ತೆ ಸರ್. ಮಾರನೇ ದಿನನೇ ಹೋಗ್ತದೆ. ಏನಂತಂದರೆ 5 ಲೀಟ್ರ್ ಟಿನ್ನು, 10 ಲೀಟ್ರು, 20 ಲೀಟ್ರು, 35 ಲೀಟ್ರ್ ಇದಾವೆ. ಇಲ್ಲೇ ಬಂದವರೆಲ್ಲ 35 ಲೀಟ್ರು, 50 ಲೀಟ್ರು ಒಂದೊಂದು ಟಿನ್ ಇದಾವೆ. ಆ ಥರ ದೊಡ್ಡ ಟಿನ್ ಇದಾವೆ. ಅವ್ರು ತೊಗೊಂಡು ಹೋಗ್ತಾರೆ. ಇವನ್ನೆಲ್ಲ ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ ನಾವು ಸ್ಟಾಕ್ ಇಟ್ಟಿರ್ತೀವಿ ಸರ್. ಪ್ರೊಫೆಷ್ನಲ್ ಕೊರಿಯರಲ್ಲಿ ಅವ್ರ ಅಡ್ರೆಸ್ ನನಗೆ ಫಾರ್ವರ್ಡ್ ಮಾಡಿದ ನಂತರ ನಾನು ಆಫೀಸ್ಗೆ ಅಡ್ರೆಸ್ ಕಳಿಸ್ಕೊಟ್ಟಿನಿ ಅಂದರೆ ಸಡನ್ನಾಗಿ ಅವರು ಪ್ಯಾಕೇಜ್ ಮಾಡಿ ಅಲ್ಲೆಲ್ಲ ಸ್ಟಿಕ್ಕರ್ ಮಾಡಿ ಅವ್ರ ಅಡ್ರೆಸ್ ಎಲ್ಲ ಅದ್ರ ಮೇಲೆ ಮೆನ್ಷನ್ ಮಾಡಿ ಅವ್ರ ನಂಬರ್ ಬರೆದು ಬಿಟ್ಟಿರ್ತಾರೆ ಸರ್. ಬರೆದು ತದನಂತರ ಅವ್ರ ಅಡ್ರೆಸ್ಗೆ ಅವ್ರ ತಾಲೂಕಿಗೆ ಹೋಗ್ತದೆ. ಅಲ್ಲಿ ಹೋದ ನಂತರ ಅವರೇ ಕಾಲ್ ಮಾಡ್ತಾರೆ ಸರ್. ಆಫೀಸ್ದವರು, ಪ್ರೊಫೆಷ್ನಲ್ ಆಫೀಸ್ದವರೇ ಕಾಲ್ ಮಾಡ್ತಾರೆ ರೈತರಿಗೆ, ಸರ್ ನಿಮ್ಮದು ಪಾರ್ಸಲ್ ಬಂದಿದೆ ತಗೊಂಡು ಹೋಗ್ರಿ ಅಂತಂದು. ಆ ಪ್ರಕಾರ ರೈತರಿಗೆಲ್ಲ ಕಾಲ್ ಮಾಡಿದಾಗ ರೈತರು ಬಂದು ಅಲ್ಲಿ ಅವ್ರ ತಾಲೂಕಲ್ಲಿ ಕಲೆಕ್ಟ್ ಮಾಡ್ಕೊಂಡು, ಅಂದರೆ ಅವ್ರ ಜಾಗಕ್ಕೆ ಕಳಿಸ್ಕೊಡ್ತಾಯಿದ್ದೀವಿ ಸರ್. ಬಂದೇ ತೊಗೊಂಡು ಹೋಗ್ಬೇಕಂತೇನಿಲ್ಲ. ಡೌಟ್ ಇರೋರು ಹೆಂಗೆ ರೆಡಿ, ಯಾವ ಥರ ರೆಡಿ ಮಾಡ್ತಾರೆ ಏನು ಅಂತ ತಿಳ್ಕೊಬೇಕನ್ನೋರು ನಮ್ಮದು ಯಾವಾಗಲೂ ಓಪನ್ ಇರುತ್ತೆ. ಬಂದು ಇಲ್ಲಿ ಯಾವ ಥರ ರೆಡಿ ಮಾಡ್ತೀವಿ, ಪ್ರೊಸೆಸ್ಸು ಏನು ಹೆಂಗೆ ಎಲ್ಲ ನೋಡಿಕೊಂಡು ಇಲ್ಲಿ ಬಂದು ತೊಗೊಂಡು ಹೋಗ್ಬೋದು ಸರ್. ನನಗೆ ಫೋನ್ ಮಾಡಿಬಿಟ್ಟು ಒಂದೊಂದು ಸಾರಿ ಊರಲ್ಲಿ ಇರೋಲ್ಲ, ಯಾವುದೋ ಕೆಲಸದಲ್ಲಿ ಇರ್ತೀವಿ, ಫೋನ್ ಮಾಡಿ ಬರ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಬಂದರು ಅವರೆಲ್ಲ ಸೈಟ್ ಎಲ್ಲ ನೋಡ್ಕೊಂಡು ಯಾವ ಥರ ರೆಡಿ ಮಾಡ್ತೀವಿ ಏನು ಎಲ್ಲ ನೋಡ್ಕೊಂಡು ತೆಗೆದುಕೊಂಡು ಹೋಗ್ಬೋದು ಸರ್. ಆ ಆಪ್ಷನ್ ಕೂಡ ಇದೆ.
ನೀವು ಕೆಮಿಕಲಿಗೆ ಬಂದುಬಿಟ್ರೆ ನಿಮ್ಗೆ ಕಂಪ್ನಿ ಒಳಗಡೆನೂ ಎಂಟ್ರೆನ್ಸ್ ಕೊಡಲ್ಲ ಸರ್ ಅವರು, ಕೊಡಲ್ಲ. ಅವೆಲ್ಲ ಸೀಕ್ರೆಟ್ ಇಟ್ಟಿರ್ತಾರೆ, ಅವ್ರಿಗೆ ಏನು ಹಾಕ್ತಾರೆ ಯಾರೂ ಹೇಳಲ್ಲ. ನಮ್ದು ಓಪನ್ ಇರುತ್ತೆ ಸರ್. ಇದ್ರಾಗ ಏನು ಹಾಕ್ತೀವಿ ಹೇಳ್ಕೊಡ್ತೀವಿ, ಯಾವ ಥರ ರೆಡಿ ಮಾಡ್ತೀವಿ, ಯಾವ ಥರ ಫಿಲ್ಟರ್ ಮಾಡ್ತೀವಿ ಎಲ್ಲ ಹೇಳ್ಕೊಡ್ತೀವಿ ಸರ್. ಅದ್ರ ಬಗ್ಗೆ ಎಲ್ಲ ಸರ್ವಿಸ್ ಫಾಸ್ಟ್ ಇದೆ ಸರ್. ಪ್ರೊಫೆಷ್ನಲ್ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ, ಅವ್ರ ಬಾಗಿಲಿಗೆ ತಲುಪಿಸ್ತೀವಿ. ಸಿಟಿಯಲ್ಲಿದ್ದರೆ ಮಾತ್ರ, ಹಳ್ಳಿಯಲ್ಲಿದ್ದರೆ ಅವರು ತಾಲೂಕುವರೆಗೆ ಕಳಿಸ್ಕೊಡ್ತೀವಿ ಸರ್. ಅವರು ಅದ್ರ ಸದುಪಯೋಗ ಎಲ್ಲರೂ ರೈತರು ಪಡ್ಕೋಬೇಕು ಅಂತಂದು ಹೇಳ್ತೀನಿ ಸರ್. 5 ಲೀಟ್ರ್ ಚಾರ್ಜಸ್ ಮತ್ತು 10 ಲೀಟ್ರ್ ಚಾರ್ಜಸ್ ಎಷ್ಟು ಸರ್? ಅದೇ ಪ್ರತಿ ಲೀಟ್ರಿಗೆ 300 ರೂಪಾಯಿ ಲೀಟ್ರ್ ಸರ್ ಇದು. ಅದಾಯ್ತು ಸರ್. ಈಗ ಅದ್ರ ಮೇಲೆ ಲೆಕ್ಕಾಚಾರ ಇರುತ್ತಲ್ಲ. 5 ಲೀಟ್ರಿಗೆ 1500 ಆಗುತ್ತೆ, 10 ಲೀಟ್ರಿಗೆ 3000 ಆಗುತ್ತೆ, 20 ಲೀಟ್ರಿಗೆ 6000 ಆಗುತ್ತೆ. ಇದೇ ಥರ ಇಷ್ಟೆಲ್ಲ ನಾವು ಇರುತ್ತೆ ಸರ್. ಅಂದ್ರೆ ಪ್ರತಿ ಲೀಟ್ರಿಗೆ 300 ರೂಪಾಯಿ ಇರುತ್ತೆ. ಅದ್ರ ಮೇಲೆ ಅವ್ರು 5 ಲೀಟ್ರ್ ತೊಗೊಂಡು 1500, 10 ಲೀಟ್ರ್ ತೊಗೊಂಡ್ರೆ 3000, 20 ಲೀಟ್ರ್ ಅಂದರೆ ಒಂದೇ ದರ ಸರ್. ಇವಾಗ 5 ಲೀಟ್ರ್ ತೊಗೊಂಡ್ರೆ ರೇಟ್ ಜಾಸ್ತಿ ಆಗೋದು, 10 ಲೀಟ್ರ್ ತೊಗೊಂಡ್ರೆ ಕಡಿಮೆ ಆಗೋದು, 20 ಲೀಟ್ರ್ ತೊಗೊಂಡ್ರೆ ಇನ್ನೂ ಕಡಿಮೆ ಆಗೋದು, ಆ ಥರ ಸಿಸ್ಟಮ್ ಏನಿಲ್ಲ ಸರ್. ನಾವು ರೈತರಾಗಿರೋದ್ರಿಂದ, ನನ್ನ ಕಂಪ್ನಿ ಅಲ್ಲ, ನಾವು ರೈತರು ಇರೋದ್ರಿಂದ ನಾವೊಂದು ಲೆಕ್ಕಾಚಾರ ಮಾಡ್ಕೊಂಡು ಒಂದು ಲೀಟ್ರಿಗೆ 40-50 ರೂಪಾಯಿ ಉಳಿದ್ರೆ ಸಾಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತೇವೆ ಸರ್. ಇದರಲ್ಲಿ ಮುಖ್ಯವಾಗಿ ನಾವು ಏನಂದರೆ ಇವಾಗ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ತೇವೆ ಸರ್. ತುಪ್ಪ ಮತ್ತು ಹಾಲು ಮೊಸರು ಮೊದಲು ಹಾಕ್ತಿರ್ಕಿಲ್ಲ, ಇವಾಗ ತುಪ್ಪ ಹಾಲು ಮೊಸರು ಹಾಕೋದ್ರಿಂದ ಹೂವು ಉದುರುವಂಥ ಪ್ರಮಾಣ ಕಡಿಮೆಯಾಗಿ ಹೂವು ಬೆಳೆಗಾರರಿಗೆ ಇದೊಂದು ದೊಡ್ಡ ವರದಾನ ಸರ್. ಹೂವು ಇವಾಗ ಒಂದು 7 kg ಒಂದು ದಿನಕ್ಕೆ ಕಟಾವು ಮಾಡ್ತಾ ಇದ್ದಾರೆ ಅಂದರೆ ಈ ಗೋಣಂದಾಜೆಲ್ಲ ಬಳಸೋದ್ರಿಂದ 13-14 kg ಎಕ್ಸ್ಪೆಕ್ಟ್ ಮಾಡಿ, ಡಬಲ್ಗಿನ ಸ್ವಲ್ಪ ಕಡಿಮೆ ಅನ್ಕೊಳ್ರಿ, ಅಷ್ಟುವರೆಗೂ ಅಂದರೆ ಇಳುವರಿ ಬರ್ತಾಯಿದೆ ಸರ್. ಇನ್ನೂ ಒಂದು ಏನಂದರೆ ಒಂದು 90% ಇನ್ನೇನು ಡೆತ್ ಆಗಿದೆ ಗಿಡ, ಅದು ಏನು ಬದುಕಲ್ಲ ಅನ್ನುವಂಥ ಗಿಡಗಳಿರ್ತವೆ. ಓವರ್ ಅಂತಲ್ಲ ಪ್ರಶ್ನೆ, ಸ್ವಲ್ಪ ತೇವಾಂಶ ಇರ್ಬೇಕು ಸರ್ ಗಿಡದಲ್ಲಿ. ತಪ್ಪಲೆಲ್ಲ ಉದುರದ ಬಡ್ಡಿ ತೇವಾಂಶ ಇದೆ, ಸ್ವಲ್ಪ ಬದುಕಿದೆ ಅಂದರೆ ಇದನ್ನು ಹಾಕಿದರೆ ಆಟೋಮೆಟಿಕ್ ಗ್ರೋತ್ ಬರುತ್ತೆ ಸರ್. ಇದು ಒಂದು ನಾನು ಹೇಳಬಲ್ಲೆ. ಇದು ಹಂಗಂದ್ರೆ ತೀರಾ ಸತ್ತೋಗಿರೋ ಗಿಡ ಅಲ್ಲ, ಸುಮ್ಮನೆ ಏನೋ ಒಂದು ಮಾತಾಡೋದಲ್ಲ. ಸ್ವಲ್ಪ ಉಳಿದಿದೆ ಗಿಡ ಅಂತಂದರೆ ಅದು ಬದುಕುವಂಥ ಚಾನ್ಸಸ್ ತುಂಬ ಇದೆ ಸರ್ ಈ ಗೋಣಂದಾಜಲದಲ್ಲಿ. ಸರ್ ಅವಾಗಲಿಂದ ನೋಡ್ತಾ ಇದ್ದ ಅದು ಪೆಟ್ಟಿಗೆಯಲ್ಲಿ ಏನೇನಿದೆ ಅಂತ ಸರ್. ಇದು ಬಂದುಬಿಟ್ರೆ ಸರ್, ಇದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಸರ್. ಇದು ನಮ್ಗೆ ಗೋಣಂದಾಜೆಲ್ಲ ಮಾಡಲಿಕ್ಕೆ ತರಿಸ್ಕೊಂಡಿದ್ದೆ. ಇದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಸರ್. ಇದು ಆರ್ಗ್ಯಾನಿಕ್ ಬೆಲ್ಲ ಸರ್. ನಮ್ಮ ಗೋಣಂದಾಜೆಲ್ಲ ಮಾಡಿಸ್ಲಿಕ್ಕೆ ತರಿಸಿರ್ತೀನಿ ಸರ್. ಇನ್ನೂ ಒಂದು ಸರ್, ಇದು ಸ್ವಲ್ಪ ಇದು ಗೋಣಂದಾಜಲದ ಕಲರು ಸ್ವಲ್ಪ ಬೆಲ್ಲದ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಮೊನ್ನೆ ಕಳಿಸಿದಾಗ ಸ್ವಲ್ಪ ಈ ಥರ ಕಲರ್ ಬಂತು. ಇದು ಈ ಥರ ನಾನು ಕಂಪ್ನಿಯವನಲ್ಲ ಸರ್, ಒಂದೇ ಹಾಕಿ ಒಂದೇ ಮಾಡಲಿಕ್ಕೆ ನಾನು ನ್ಯಾಚುರಲ್ ಆಗಿ ಮಾಡೋದ್ರಿಂದ ಈಗ ತೀರ್ಕೊಂಡಂಥ ಹಸು ಒಂದೊಂದು ಇದರಲ್ಲಿ ಇರುತ್ತೆ. ಇದೊಂದು ಇದು ಸಿಗ್ಬೋದು, ಗಿರ್ ಸಿಗ್ಬೋದು, ಇನ್ನೊಂದು ಜವಾರಿ ಸಿಗ್ಬೋದು, ಇನ್ನೊಂದು ಹಳ್ಳಿಕಾರ್ ಸಿಗ್ಬೋದು. ಅದು ಇದ್ರ ಮೇಲೆ ಬಾಡಿ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಸ್ವಲ್ಪ ಕಲರಲ್ಲಿ ಚೇಂಜಸ್ ಆಗುತ್ತೆ, ಬೆಲ್ಲದ ಮೇಲೆ ಡಿಪೆಂಡ್ ಇರುತ್ತೆ, ಮತ್ತು ಹಾಕಿರ್ತಕ್ಕಂಥ ಹಸು ಮೇಲೂ ಡಿಪೆಂಡ್ ಇರುತ್ತೆ ಸರ್. ಸ್ವಲ್ಪ ಕಲರಲ್ಲಿ ತಿನ್ನೆಸ್ಸು ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಪ್ರತಿ ಸಾರಿ ಹಂಗೆ ಬರಲ್ಲ. ಒಂದು ಸಾರಿ ದಪ್ಪ ಬಂದರೆ ಇನ್ನೊಂದು ಸಾರಿ ಸ್ವಲ್ಪ ಕಡಿಮೆ ಬಂದಿರುತ್ತೆ. ಇಷ್ಟೇ ಉದ್ದೇಶ, ಹೆಂಗೆ ರೆಡಿ ಮಾಡಬೇಕಲ್ಲ ಹಾಗೆ ಪ್ರೊಸೆಸಲ್ಲಿ ರೆಡಿ ಮಾಡಿದ್ದೇವೆ ಸರ್. ಬಟ್ ಸ್ವಲ್ಪ ಕಲರಲ್ಲಿ ತಿಕ್ನೆಸ್ಸಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಏನು ವೆರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸರ್. ಇದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಸರ್. ಗೋಣಂದಾಜಲಕ್ಕೆ ಇವನ್ನೇ ಬಳಸೋದು ಸರ್ ನಾವು.